ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅತ್ತೆ ಅತ್ತೆ, ಇಲ್ಲೇ ಇದ್ದೀರಾ? ಹೊರಗಡೆ ಸಿಕ್ಕಾಪಟ್ಟೆ ಬಿಸಿಲತ್ತೆ. ಅತ್ತೆ, ದಾರಿಲಿ ಕಾವೇರಿ ಬಾಯಿ ಸಿಕ್ಕಿದ್ರು. ಹೊಳೆ ಆಚೆ ಅಗ್ರಹಾರ ಇದೆಯಲ್ಲ, ಅಲ್ಲಿ 2 ಕೊಳ ಇದೆಯಂತೆ. ಕೊಳದಲ್ಲಿ ಸದಾ ನೀರಿರುತ್ತಂತೆ. ಜೊತೆಗೆ ದೊಡ್ಡ ದೇವಸ್ಥಾನ ಇದೆಯಂತೆ. ಶ್ರೀಹರಿ ಅಲ್ಲಿಯೇ ಶ್ರೀದೇವಿ ಭೂದೇವಿ ಜೊತೆ ನೆಲೆಸಿದಾನಂತೆ. ವಿಗ್ರಹದ ಮುಂದೆ ನಿಂತ್ರೆ ಶ್ರೀಹರಿ ಜೀವ ತಳೆದು ಕಣ್ಮುಂದೆನೆ ನಿಂತಂಗಿರುತ್ತಂತೆ. ಹೌದಮ್ಮ, ಇದೇ ಮಾತನ್ನ ನಿಮ್ಮ ಮಾವನವ್ರ ಬಾಯಿಂದ ಕೇಳಿದ್ದೆ. ಒಂದ್ಸಲ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರೇ ಹೋಗ್ಬಿಟ್ರು. ಈಗೆಲ್ಲಿ ನನ್ನ ವೈಭವ? ಸಾಕು, ಸುಮ್ಮನೆ ಇರೇ ಗೋಪಿ. ಕಾಲನ ಕರೆ ಬಂತು, ಅವನು ಹೋದ. ಈಗ ನೀನ್ ಹತ್ರ ಅವನು ವಾಪಸ್ ಬರ್ತಾನೆ. ಎಷ್ಟು ಅಂತ ಕಣ್ಣೀರ್ ಸುರಿಸ್ತೀಯೇ? ಅಷ್ಟಕ್ಕೂ ಅಗ್ರಹಾರ ಏನ್ ದೂರದ ಪಟ್ಟಣವೇ, ಹೋಗಕ್ಕಾಗೋಲ್ಲ ಅನ್ನೋದಿಕ್ಕೆ. ಹೊಳೆ ಬಾಜು ತೆಪ್ಪ ಹತ್ತಿದ್ರೆ ದಡ ಮುಟ್ಟಿಸ್ತಾನೆ. ಅಲ್ಲಿಂದ ಒಂದು ಬಂಡಿ ತಗೊಂಡ್ರೆ ಮಧ್ಯಾಹ್ನದೊಳಗೆ ದೇವ್ರ ಮುಂದಿರ್ಬೋದು. ನಿನ್ನ ಮಗನಿಗೆ ಹೇಳಿದ್ರೆ ನಿನ್ನ ಕಾಲು ಒತ್ತಿ ಕರ್ಕೊಂಡು ಹೋಗ್ತಾನೆ. ಏನು ತಪ್ಪಿಲ್ಲ. ನಿನಗೆ ಹೋಗಬೇಕು ಅನ್ಸಿದ್ರೆ ಹೋಗ್ಬಾರೆ. ಆಗಲ್ಲ ಅನ್ಬೇಡಿ ಅತ್ತೆ, ನಾವು ಹೊರಗೆಲ್ಲೂ ಹೋಗೇ ಇಲ್ಲ. ನನಗೂ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನಾನು ಕೇಳಿದ್ರೆ ನಿಮ್ಮ ಮಗ ಕರ್ಕೊಂಡು ಹೋಗಲ್ಲ, ನೀವು ಕೇಳಿದ್ರೆ ತಕ್ಷಣ ಸಿದ್ಧವಾಗ್ತಾರೆ. ಹೂವಿನ ಜೊತೆ ನಾರೂ ಸ್ವರ್ಗಕ್ಕೆ ಸೇರ್ತು ಅಂದ ಹಾಗೆ ಮುಖ್ಯವಾಗಿ ನಿನಗೆ ನೋಡ್ಬೇಕಿದೆ. ಅದಕ್ಕೆ ನಿಮ್ಮತ್ತೆನ ಪುಸ್ಲಾಯಿಸ್ತಿದ್ದೀಯಾ ಅಂತ ಅನ್ನೋ. ಹೇಗ್ ಬೇಕಾದ್ರೂ ತಿಳ್ಕೊಳ್ಳಿ ಅತ್ತೆ. ನಾನು ಈಗಲೇ ಹೋಗಿ ನಿಮ್ಮ ಮಗನ ಹತ್ರ ಹೇಳ್ತೀನಿ. ಪಾಪ, ಚಿಕ್ಕ ವಯಸ್ಸು. 3 ಜನ ವಯಸ್ಸಾದವ್ರನ್ನ ಕಟ್ಕೊಂಡು ಅವಳಿಗೂ ಏಗಿ ಸಾಕಾಗಿರುತ್ತೆ. ಪಾಪ, ಕರ್ಕೊಂಡು ಹೋಗ್ಬಾರೆ. ಅದು ಖುಷಿಯಾಗಿರುತ್ತೆ. ರೀ, ನನಗೆ ಗುರುಗಳ ಮೇಲೆ ಅಪಾರವಾದ ಭಕ್ತಿ ಗೌರವ ಇದೆ. ಹಾಗಂತ ನಮ್ಮ ಮಗಳನ್ನ ಯಾರೋ ಬಡವನ ಕೈಲಿ ಕೊಡಕ್ಕಾಗತ್ತೆಯೇ? ಲಕ್ಷ್ಮಿ, ಈ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆನ ಬಿಟ್ಟುಬಿಡು. ನಮ್ಮ ಹತ್ರನೇ ಬೇಕಾದಷ್ಟಿದೆಯಲ್ಲ, ಅದರಲ್ಲೇ ಒಂದಿಷ್ಟು ಅವ್ರಿಗೂ ಕೊಟ್ರೆ ಸುಖವಾಗಿರ್ತಾರೆ. ಮೊದಲು ಹುಡುಗನ್ ನೋಡೋಣ. ಮಠದಲ್ಲೇ ವಿದ್ಯಾಪೀಠದಲ್ಲೇ ಪಾಠ ಮಾಡ್ತಿದ್ದಾನೆ ಅಂತ ಹೇಳಿದ್ರಲ್ಲ. ಅಲ್ಲ ರೀ, ನಿಮಗೆ ನಮ್ಮ ಘನತೆ ಗೌರವದ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ವಾ? ನಾಳೆ ದಿನ 4 ಜನ ಕೇಳಿದ್ರೆ ನಮ್ಮ ಅಳಿಯ ಇಂಥವನು ಅಂತ ಹೇಳ್ಕೊಳಕ್ಕಾದ್ರೂ ಬೇಡ್ವೆ? ಚಿನ್ನದ ಚಮಚನ ಬಾಯಲ್ಲಿ ಇಟ್ಕೊಂಡು ಬೆಳೆದೋಳು ನಮ್ಮ ಮಗಳು ಇಲ್ಲಿ ಬಂದು ಕೈಯಲ್ಲಿ ಮೊರ ಹಿಡ್ಕೊಂಡು ಪಡಿಬೇಡಿ ಜೀವನ ಮಾಡ್ಬೇಕೇನು? ನಿಮಗೂ ಗೊತ್ತು ತಾನೆ ಇಲ್ಲಿ ಜೀವನ ಹೇಗಿರುತ್ತೆ ಅಂತ. ಅಕ್ಕಿ ಬೇಳೆಯಿಂದ ಹಿಡಿದು ಹಾಲು ತುಪ್ಪದವರೆಗೂ ಉಗ್ರಾಣದ ಮುಂದೆ ಮೊರ ಹಿಡ್ಕೊಂಡು ಪಡಿಬೇಡಿ ಜೀವನ ಮಾಡಬೇಕು. ಮೊರ ಹಿಡ್ಕೊಂಡು ನಿಂತ ಮಾತ್ರಕ್ಕೆ ಅದು ಭಿಕ್ಷೆ ಬೇಡದು ಅಂತಲ್ಲ ಲಕ್ಷ್ಮಿ, ಅದು ಮಠದ ಪದ್ಧತಿ. ಮಗಳು ಅಳಿಯ ಮಠದಲ್ಲಿರೋದು ಬೇಡ ಅಂತಂದ್ರೆ ಒಂದು ಮನೆ ಮಾಡಿ ಕುಂಭಕೋಣದಲ್ಲಿ ಇರಿಸಿದ್ರಾಯ್ತು. ಮಗಳನ್ನ ಅಂತ ಹೀನಾಯ ಸ್ಥಿತಿಗೆ ದೂಡೋ ಕರ್ಮ ನಮಗೇನ್ರಿ ಬಂದಿದೆ? ಲಕ್ಷ್ಮಿ, ತಿಮ್ಮಣ್ಣ ಭಟ್ರ ಮಕ್ಕಳು ಬಡವರೇನಲ್ಲ, ಭುವನಗಿರಿಯಲ್ಲಿ ಪಾರುಪತ್ಯದಾರರಾಗಿದ್ದಾರೆ. ಅವರ ತಂದೆ ತಾತ ಶ್ರೀಕೃಷ್ಣ ದೇವರಾಯರ ಆಸ್ಥಾನದಲ್ಲಿ ಮಹಾನ್ ವೀಣಾ ವಿದ್ವಾಂಸರಾಗಿದ್ದವರು.
ದುರದೃಷ್ಟವಶಾತ್ ದಾಳಿಕೋರರ ದಾಳಿಗೆ ಸಿಕ್ಕಿ ಎಲ್ಲವನ್ನೂ ಕಳ್ಕೊಂಡು ಮಠಕ್ಕೆ ವಲಸೆ ಬರಬೇಕಾಯ್ತು. ಈಗಲೂ ಅವ್ರ ಮನೆತನದ ಬಗ್ಗೆ ಘನತೆ ಗೌರವ ಎಲ್ಲ ಇದೆ. ನೋಡು, ಗುರುಗಳು ಸದಾ ನಮ್ಮ ಏಳ್ಗೆಯನ್ನೇ ಬಯಸೋರು. ಅವರೇ ಇಷ್ಟೊಂದು ಹೇಳ್ತಾ ಇದ್ದಾರೆ ಅಂತಂದ್ರೆ ಆ ಹುಡುಗನಲ್ಲಿ ಏನೋ ವಿಶೇಷತೆ ಇರಲೇಬೇಕು. ಮೊದಲು ಹುಡುಗನ್ ನೋಡೋಣ, ಆಮೇಲೂ ಇಷ್ಟ ಆಗಲಿಲ್ಲ ಅಂತಂದ್ರೆ ಬೇಡ ಅಂದ್ರಾಯ್ತು. ಚಿನ್ನದ ಸೂಜಿ ಅಂತ ಕಣ್ ಚುಚ್ಕೊಳ್ಳೋದಕ್ಕೆ ನಾನು ಸಿದ್ಧವಾಗಿಲ್ಲ. ಏನೋ ಗುರುಗಳು ಹೇಳಿದ್ದಾರೆ ಅಂತ ನಾನು ಅವ್ರ ಮನೆಗೆ ಆ ಹುಡುಗನ್ ನೋಡಕ್ ಬರ್ತೀನಿ. ಆದ್ರೆ ಆ ಹುಡುಗನ್ಗೆ ನನ್ನ ಮಗಳು ಕೊಡೋಕೆ ಖಡಾಖಂಡಿತವಾಗಿ ನನಗಿಷ್ಟ ಇಲ್ಲ. ನೋಡಿ, ನಮಗ್ ಸರಿ ಸಮಾನವಾದವ್ರೆ ನಮ್ಮನೆಗೆ ಅಳಿಯನಾಗಿ ಬರಬೇಕು ಅಷ್ಟೇ. ಸರಿ, ನಿನ್ನಿಷ್ಟ, ಹಾಗೆ ಮಾಡೋಣ. ಸರಿ, ನಡಿ. ಏನೋ ಬರೀತಾ ಇದ್ದೀರಿ? ನಿನ್ನ ಪದ್ಯ ಬರೆಯೋದಕ್ಕೆ ನಾನೇನು ಕವಿನಾ? ಲೆಕ್ಕ ಬರಿತಾ ಇದ್ದೀನಿ. ಈ ರೈತರ ಕತೆ ಗೊತ್ತಲ್ಲ, ಪಾಪ ಯಾರಿಗೂ ಅಕ್ಷರ ಜ್ಞಾನ ಇಲ್ಲ. ಕೊಟ್ಟಿದ್ದನ್ನು ಮರ್ತೇ ಬಿಡ್ತಾರೆ, ಅಥವಾ ಒಂದಕ್ಕೆ 4 ಸೇರಿಸಿ ಹೇಳ್ತಾರೆ. ಅದಕ್ಕೆ ಅಲ್ಲಲ್ಲೇ ಬರೆದಿಟ್ಕೊಂಡ್ರೆ ಸಮಸ್ಯೆ ಇರೋದಿಲ್ಲ. ರೀ, ನಿಮ್ಗಿಷ್ಟ ಅಂತ ಅಂಟುಂಡೆ ಮಾಡಿದ್ದೀನಿ, ತಂದ್ಕೊಡ್ಲಾ? ಏನು ಇವತ್ತು ಇಷ್ಟೊಂದು ಅಕ್ಕರೆ ತೋರಿಸ್ತಿದ್ಯಾ? ಏನಾದರೂ ಬೇಡಿಕೆ ಇದೆಯಾ? ಬೇಡಿಕೆ ನಂದಲ್ಲ, ನಿಮ್ಮಮ್ಮಂದು. ಸುಳ್ಳು. ಅವಳ ಜೀವಮಾನದಲ್ಲೇ ನನಗಿಂಥದ್ದು ಬೇಕು ಅಂತ ನಾನು ಕೇಳಿರೋದನ್ನೇ ನೋಡೇ ಇಲ್ಲ. ಅವ್ರು ಕೇಳೋದಿಲ್ಲ ಅಂತ ಮನೇಲೆ ಕೊಳೆ ಹಾಕೋದು ಸರಿನಾ? ನೀವಾದ್ರೂ ಕೇಳಿ, ಪೇಟೆಗೋ ಮಠಕ್ಕೋ ಇಲ್ಲ ಅಕ್ಕಪಕ್ಕ ದೇವಸ್ಥಾನಗಾದ್ರೂ ಕರ್ಕೊಂಡು ಹೋಗ್ಬೇಕಲ್ವಾ? ಈಗ ಯಾವುದಕ್ಕಾಗಿ ಪೀಠಿಕೆ? ಹೊಳೆ ಆಚೆ ಅಗ್ರಹಾರ ಇದೆಯಲ್ಲ, ಅಲ್ಲಿ ಶ್ರೀದೇವಿ ಭೂದೇವಿ ಸಹಿತ ಶ್ರೀಹರಿ ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಅತ್ತೆಗೆ ಹೇಳಿದೆ. ಹೋಗಿ ಬರೋಣ ಅಂದ್ರು. ಹೋಗಿ ಬರೋಣವಾ? ಅಷ್ಟೇ ತಾನೇ, ನಾಳೆನೇ ಹೋಗಿ ಬರೋಣ ಬಿಡು. ಹೌದಾ? ಹ್ಞೂ.